ಇತ್ತೀಚೆಗೆ ಈ ರಕ್ಷಿತಂಗೆ ಯಾವುದೋ ದ್ರಾಬೇನೋ ಗೂಬೇನೋ ಮೆಟ್ಕೊಂಡಿರ್ಬೇಕು. ಬಿಗ್ ಬಾಸ್ ನಲ್ಲಿರುವಂತ ರಕ್ಷಿತಾ ಶೆಟ್ಟಿಯನ್ನ ನಾನು ಸೂಪರ್ ಅಂದ್ಕೊಂಡಿದ್ದೆ. ಇವಾಗ ಗೊತ್ತಾಗ್ತಾ ಇದೆ ಅಕ್ಕ ಸೂಪರ್ ಅಲ್ಲ, ಖಾಲಿ ಪೇಪರ್ ಅಂತ. ರಕ್ಷಿತಂಗೆ ಕಿಚ್ಚ ಒಂದು ಚಪ್ಪಾಳೆ ಕೊಟ್ಟಿದ್ದು ಅಕ್ಕ ಫುಲ್ ಚೇಂಜ್. ತಾನೇನ್ ಯೋಚನೆ ಮಾಡ್ತಾಳೋ, ತಾನೇನ್ ಥಿಂಕ್ ಮಾಡ್ತಾಳೋ, ತನ್ನ ಪರ್ಸ್ಪೆಕ್ಟಿವ್ ಏನಿದೆಯೋ ಅದು ಗಿಲ್ಲಿಗೂ ಇರ್ಬೇಕು, ಅದು ಮಾಳುಗೂ ಇರ್ಬೇಕು, ಕಾವ್ಯಂಗೂ ಇರ್ಬೇಕು, ಇಡೀ ಮನೆಗೂ ಇರ್ಬೇಕು. ಆತರ ಏನಾದ್ರು ಇಲ್ಲ ಅಂತಂದ್ರೆ ಅವ್ರ ಬುದ್ಧಿನೇ ಸರಿ ಇಲ್ಲ ಅಂತ ನಾಮಿನೇಟ್ ಮಾಡ್ಬಿಡ್ತಾರೆ. ಗಿಲ್ಲಿ 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 ಅಂದ್ರೆ ಇಷ್ಟ ಅನ್ಬಿಟ್ಟು ಗಿಲ್ಲಿ ಬೆನ್ನಿಗೆ ಚೂರಿ ಹಾಕಿದ್ರು. ತನ್ನ ಆಂಗಲ್ ನಲ್ಲಿ, ತನ್ನ ಪರ್ಸ್ಪೆಕ್ಟಿವ್ ನಲ್ಲಿ ಹೆಂಗ್ ಬೇಕಂಗು ವಾದ ಮಾಡ್ತಾಳೆ. ಆಮೇಲೆ ಎದುರುಗಡೆ ಇರೋರು ರಕ್ಷಿತಾಳ ತಪ್ಪನ್ನ ಎತ್ತಿಡಿಯಕ್ ಹೋದ್ರೆ ಅಕ್ಕ ಆ ಜಾಗದಲ್ಲಿ ನಿಲ್ಲದೇ ಇಲ್ಲ, ಎಸ್ಕೇಪು. ಇಡೀ ಮನೇಲಿ ಮುಕ್ಕಾಲ್ ಭಾಗ ಕೆಲವರು ಗೆಜ್ಜೆ ಅಲ್ಲಾಡಿಸ್ಬಿಟ್ಟು ರಕ್ಷಿತರ ಮೇಲೆ ಏನೇನೋ ಬ್ಲೇಮ್ ಮಾಡಿ ಆ ಚಿಕ್ಕ ಹುಡುಗಿ ಅಂತ ನೋಡದೆ ಬಾಯಿಗೆ ಬಂದಂಗ್ ಮಾತಾಡಿದಾಗ ಗಿಲ್ಲಿ ಆಕೆ ಪರ ಸ್ಟ್ಯಾಂಡ್ ತಗೊಂಡು ಚಪ್ಪಾಳೆ ತಗೊಂಡಿದ್ದ ಅನ್ನೋದನ್ನು ಕೂಡ ನಮ್ ರಕ್ಷಿತಕ್ಕ ಮರ್ತಂಗ್ ಕಾಣ್ತಾ ಇದೆ. ಗಿಲ್ಲಿ ತನ್ನ ಗಿಲ್ಲಿ ಆಟನ ಆಡ್ತಾ ಇದ್ದಾನೆ, ಆದ್ರೆ ರಕ್ಷಿತಾ ಅದು ಗಿಲ್ಲಿ ಆಟ ಅಲ್ಲ, ನೀನು ನಂತರನೇ ಆಡ್ಬೇಕು ಅಂತ ಹೇಳಿ ಹೇರಿಕೆ ಮಾಡಿದ್ರೆ ಅದ್ ಹೆಂಗ್ ಸಾಧ್ಯ? ಅವಾಗವಾಗ ಈ ಧ್ರುವಂತೂ ರಕ್ಷಿತನ ಬಗ್ಗೆ ಒಂದೊಂದು ಹೇಳ್ತಾ ಇದ್ದ ಮಾತುಗಳು ಈಗೆಲ್ಲೋ ಒಂದ್ ಕಡೆ ಸತ್ಯ ಅನ್ಸಕ್ ಶುರುವಾಗ್ಬಿಟ್ಟವೆ. ರಕ್ಷಿತಾ ಚಿಕ್ಕ ಹುಡುಗಿ, ಪಾಪ ಏನೂ ಗೊತ್ತಾಗಲ್ಲ, ಅಷ್ಟ್ ಚಿಕ್ಕ ಹುಡುಗಿ ಆದ್ರೂ ಯಾವ ರೀತಿಯಾಗಿ ಯೋಚನೆ ಮಾಡ್ತಾಳೆ ಅಂತ ಕರ್ನಾಟಕದ ಜನ ತುಂಬಾ ಇಷ್ಟಪಟ್ಟಿದ್ರು. ಆದ್ರೆ ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತಾಯ ಆಯ್ತು ಅನ್ನೋಂಗೆ ಅಕ್ಕ ಯಾಕೋ ಸಿಕ್ಕಾಬಟ್ಟೆ ಇರಿಟೇಷನ್. ನಮ್ಮ ಅಶ್ವಿನಿ ಅಕ್ಕನೇ ಸೈಲೆಂಟ್ ಆಗ್ಬಿಟ್ರು. ಆದ್ರೆ ನಮ್ ರಕ್ಷಿತಕ್ಕ ಮಾತ್ರ ಏನೋ ತಾನೇ ದೊಡ್ಡದಾಗಿ ಸಾಧನೆ ಮಾಡ್ತಾ ಇದೀನಿ, ತನಗ್ ಮಾತ್ರ ಚಪ್ಪಾಳೆ ಸಿಕ್ಕಿರೋದು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರನ್ನೂ ನಾಮಿನೇಷನ್ ಮಾಡಿಕೊಂಡು ಸುಮ್ನೆ ಇಲ್ದಿರೋ ಕಾರಣಗಳನ್ನ ಕೊಡ್ಕೊಂಡು ಎಡವಟ್ ಮಾಡ್ತಾ ಇದ್ದಾರೆ. ನಿನ್ನೆ ಕಾವ್ಯನ್ನ ನಾಮಿನೇಷನ್ ಮಾಡುವಾಗ ರಕ್ಷಿತಾ ಆಡಿದ ಓವರ್ ಆಕ್ಟಿಂಗು ಎಷ್ಟು ಜನರಿಗೆ ಇರಿಟೇಷನ್ ಆಯ್ತು. ಇದರಿಂದ ರಕ್ಷಿತರ ಆಟ ಏನಾದ್ರೂ ಬದಲಾಗುತ್ತಾ? ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ. ಥ್ಯಾಂಕ್ ಯು.